ರಿಪೋರ್ಟ್ ಅಲ್ಲಿ ಏನಂತ ಹೇಳಿದ್ರೆ ಸರ್ 100% ಆಗಿದೆ ನಾನಿನ್ನ ಫುಲ್ ರಿಪೋರ್ಟ್ ನಾನು ತಗೊಂಡಿಲ್ಲ. ಫಸ್ಟ್ ನನ್ನ ಕಣ್ಣಿಗೆ ನಂಗೆ ಸಮಾಧಾನ ಆಗಬೇಕು. ನಾನು ಆ ಪೇಪರ್ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗೆ ಇಂಪ ಅದು ನನಗೆ ನಂಬಿಕೆ ಇಲ್ಲ. ಮಾಧ್ಯಮ ಬರ್ದಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದ್ಮೇಲೆ ನಾನು ಮೋಟರ್ ಸೈಕಲ್ ಇಟ್ಕೊಂಡು ಕೂತಿದ್ದೀನಿ, ತರಿಸಿದ್ದೀನಿ. ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ಎಲ್ಲ ಕಟ್ಬಿಟ್ಟು ಇಟ್ಟಿದ್ದೀನಿ. ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟಾಗಿ ಮಾಡಿದಾರ ಅಂತೇಳಿ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಆಗಬೇಕಾದ್ರೆ ನಿಮ್ಗೆ ಹೇಳ್ತೀನಿ ನಾನು. ಇವರು ಪೇಪರಲ್ಲಿ ಹಾಕಿರೋದು 15 ದಿವಸ ಮಾಡಿರೋ ಕೆಲಸ. ಅದೇ ನೋಡಿ, ಹಿಂದೆ ಹೆಂಗಿತ್ತೋ ಈಗ ಹೆಂಗಿದೆ. ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ, ಎಲ್ಲರೂ ಆ ರೀತಿ ಮಾಡಿಸಿದ್ವಿ. ಬಿಫೋರ್ ಆಫ್ಟರ್. ಸೊ ನಾಗರಿಕರೆಲ್ಲ ಸಮಾಧಾನವಾಗಿದ್ರೆ ಸಾಕು. ನಾನು ಇವತ್ತು ಹೇಳ್ತೀನಿ, ಇನ್ನು ಅಪೋಸಿಷನ್ ಪಾರ್ಟಿ MLA ಕ್ಷೇತ್ರಕ್ಕೂ ತಿಳಿಸ್ಬೇಕು, MLAಗಳು ಅವ್ರು ಇರಬೇಕು. ಅವ್ರದ್ದು ಏನಾದ್ರು ಸಲಹೆ ಇದ್ರು ನಾವು ತಗೊಳಕ್ಕೆ ನಾವು ರೆಡಿ ಇದ್ದೀವಿ. ಸರ್, ಈಗ ರಸ್ತೆ ಗುಂಡಿಗಳು ಸರ್, ಈಗ ಪಾರ್ಕ್ ನಿನ್ನೆ ಒಬ್ಬ ಬಾಲಕ ಪಾರ್ಕ್ ಗೇಟ್ ಬಿದ್ದು ಏನು ಮಾಡ್ತೀರಿ? ಹುಡುಗರುಗಳು ಪಾಪ ಗೊತ್ತಾಗಿರಲ್ಲ, ಆಗಿದೆ, ತಪ್ಪಾಗಿದೆ, ತೊಂದರೆ ಆಗಿದೆ. ನಾವು ಅವ್ರಿಗೆ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನದೇನು ತಪ್ಪಿಲ್ಲ. ಏನು ಮಾಡ್ತೀರಿ? ಇವೆಂಥವೆಲ್ಲ ಮುಂಜಾಗ್ರತೆಯಾಗಿ ಮುಂದಕ್ಕೆಲ್ಲ ಚೆಕ್ ಮಾಡಿಸಿ. ರಿಪೋರ್ಟ್ ಅಲ್ಲಿ ಏನಂತ ಹೇಳಿದ್ರೆ ಸರ್ 100% ಆಗಿದೆ ನಾನಿನ್ನ ಫುಲ್ ರಿಪೋರ್ಟ್ ನಾನು ತಗೊಂಡಿಲ್ಲ. ಫಸ್ಟ್ ನನ್ನ ಕಣ್ಣಿಗೆ ನಂಗೆ ಸಮಾಧಾನ ಆಗಬೇಕು. ನಾನು ಆ ಪೇಪರ್ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ನನಗೆ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಕೊಡೋ ಪೇಪರ್ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೇಳೋ ಮಾತಿಗೆ ನನಗೆ ಕಿವಿಗೆ ಇಂಪ ಅದು ನನಗೆ ನಂಬಿಕೆ ಇಲ್ಲ. ಮಾಧ್ಯಮ ಬರ್ದಿರ್ಬೋದು, ನಾನು ಕಣ್ಣಲ್ಲಿ ನೋಡಬೇಕು. ಇದಾದ್ಮೇಲೆ ನಾನು ಮೋಟರ್ ಸೈಕಲ್ ಇಟ್ಕೊಂಡು ಕೂತಿದ್ದೀನಿ, ತರಿಸಿದ್ದೀನಿ. ಸ್ಕೂಲ್ ಕಾಲೇಜಲ್ಲಿದ್ದಾಗ ಮೋಟರ್ ಸೈಕಲ್ ತಗೊಂಡಿದ್ದೆ, ಅದೆಲ್ಲ ರೆಡಿ ಮಾಡಿ ಟ್ಯಾಕ್ಸಿ ಎಲ್ಲ ಕಟ್ಬಿಟ್ಟು ಇಟ್ಟಿದ್ದೀನಿ. ನಾನೇ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಈ ಪುಸ್ತಕ ಎತ್ಕೊಂಡು ಏನು ಕರೆಕ್ಟಾಗಿ ಮಾಡಿದಾರ ಅಂತೇಳಿ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಆಗಬೇಕಾದ್ರೆ ನಿಮ್ಗೆ ಹೇಳ್ತೀನಿ ನಾನು. ಇವರು ಪೇಪರಲ್ಲಿ ಹಾಕಿರೋದು 15 ದಿವಸ ಮಾಡಿರೋ ಕೆಲಸ. ಅದೇ ನೋಡಿ, ಹಿಂದೆ ಹೆಂಗಿತ್ತೋ ಈಗ ಹೆಂಗಿದೆ. ಹಿಂದೆ ಹೆಂಗಿತ್ತು ಈಗ ಹೆಂಗಿದೆ, ಎಲ್ಲರೂ ಆ ರೀತಿ ಮಾಡಿಸಿದ್ವಿ. ಬಿಫೋರ್ ಆಫ್ಟರ್. ಸೊ ನಾಗರಿಕರೆಲ್ಲ ಸಮಾಧಾನವಾಗಿದ್ರೆ ಸಾಕು. ನಾನು ಇವತ್ತು ಹೇಳ್ತೀನಿ, ಇನ್ನು ಅಪೋಸಿಷನ್ ಪಾರ್ಟಿ MLA ಕ್ಷೇತ್ರಕ್ಕೂ ತಿಳಿಸ್ಬೇಕು, MLAಗಳು ಅವ್ರು ಇರಬೇಕು. ಅವ್ರದ್ದು ಏನಾದ್ರು ಸಲಹೆ ಇದ್ರು ನಾವು ತಗೊಳಕ್ಕೆ ನಾವು ರೆಡಿ ಇದ್ದೀವಿ. ಸರ್, ಈಗ ರಸ್ತೆ ಗುಂಡಿಗಳು ಸರ್, ಈಗ ಪಾರ್ಕ್ ನಿನ್ನೆ ಒಬ್ಬ ಬಾಲಕ ಪಾರ್ಕ್ ಗೇಟ್ ಬಿದ್ದು ಏನು ಮಾಡ್ತೀರಿ? ಹುಡುಗರುಗಳು ಪಾಪ ಗೊತ್ತಾಗಿರಲ್ಲ, ಆಗಿದೆ, ತಪ್ಪಾಗಿದೆ, ತೊಂದರೆ ಆಗಿದೆ. ನಾವು ಅವ್ರಿಗೆ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವನದೇನು ತಪ್ಪಿಲ್ಲ. ಏನು ಮಾಡ್ತೀರಿ? ಇವೆಂಥವೆಲ್ಲ ಮುಂಜಾಗ್ರತೆಯಾಗಿ ಮುಂದಕ್ಕೆಲ್ಲ ಚೆಕ್ ಮಾಡಿಸಿ.